ಇನ್ನೊಂದು ದಿನ ಪ್ರೀಮಿಯರ್ ಶೋಲಿ ಎಲ್ಲರೂ ಬಂದು ಹೇಳ್ತಿದ್ರು, ಫೋಟೋ ತೆಗೆಸ್ಕೊಂತಿದ್ರು. ನಂಗೆ ಅಂದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ಕಾಲ್ ಮಾಡಿ ಹಿಂಗೆ ಸೆಪ್ಟೆಂಬರಲ್ಲಿ ನಮ್ಮ ಸಿನಿಮಾ ಶುರು ಆಗ್ತಿದೆ, ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದು. ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ. ನಾನು ಸ್ವಾತಿನ್ ಮುತ್ತಿನ ಮಳೆ ಹನಿಯ ಸಿನಿಮಾಗೆ ಒಂದು ಪುಟ್ಟ ಪಾತ್ರಕ್ಕೆ ಆಡಿಷನಿಗೆ ಹೋದವಳು. ಅದಾದಮೇಲೆ ಟೋಬಿ ಸಿಕ್ಕಿತ್ತು. 2 ಸಿನಿಮಾ ಸಿಕ್ಕಾಗಿದೆ. 3ನೇ ಸಿನಿಮಾ ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ನಾನು. ದುರಾಸೆ ಆಗ್ಬಿಡುತ್ತದು. ರಾಜ್ ಸರ್ ಹೇಳಿದ್ರೋದ್ರಿಂದ ನಾನು ರಾಜ್ ಸರೇ ಡೈರೆಕ್ಟ್ ಮಾಡ್ತಿರ್ಬೋದು ಅನ್ನೋದೇನೋ ಸುಮ್ಮನೆ ಹಿಂಗೆ ಅಂದಾಜಿತ್ತು ಅಷ್ಟೇ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮತ್ತು ಸಪ್ತಸಾಗರದ ಆಚೆ ನೋಡಿ ಎಂಥ ಆ್ಯಕ್ಟ್ರ್ ಇವರು, ಚೆನ್ನಾಗಿ ಮಾಡ್ತಾರಲ್ಲ, ಯಾರು ಇವರು ನೋಡೇ ಇರಲಿಲ್ವಲ್ಲ ಅಂತಿದ್ದು. ಬಟ್ಟೆಲಿ ಸುತ್ಕೊಂಡು ಚಪ್ಪಲಿ ಹೊಡೆದಂಗೆ ಅದು. ಈಗ ಡೈರೆಕ್ಟಾಗಿ ಹೊಡೆದ್ರೆ ಜಗಳಕ್ಕೆ ಬೀಳ್ತಾರೇನೋ. ಇಲ್ಲ, ನಾವು ಹಿಂಗೆ ಹೊಡಿತೀವಿ. ಬಹುಶಃ ನಿಮಗೆ ಲೇಟ್ ಆಗ್ತಾ ಅಟ್ಲೀಸ್ಟ್ ಅರ್ಥ ಆಗ್ಬೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ತುಂಬ ವಿಶೇಷ ವ್ಯಕ್ತಿ ಮತ್ತು ಇವಾಗ ಟ್ರೆಂಡಲ್ಲಿರುವಂಥ ವ್ಯಕ್ತಿ ಆ್ಯಂಡ್ ತುಂಬ ಪ್ರತಿಭಾವಂತೆ, ಸೋ ಫ್ರಮ್ ಸೋ ಚಿತ್ರದ ನಟಿ ಸಂಧ್ಯಾ ಅರಕೆರೆ ಅವರು. ಸೊ ಸಿನಿಮಾದಲ್ಲಿ ಭಾನು ಅನ್ನೋ ಪಾತ್ರ ಮಾಡಿದ್ದಾರೆ. ಇನ್ನೂ ಭಾನು ಪಾತ್ರ ಕಾಡ್ತಿದೆ. ಸೊ ಇಡೀ ಕರ್ನಾಟಕ ಸಂಭ್ರಮಿಸ್ತದೆ ಈ ಸಿನಿಮಾನ. ಇಂಥ ಹೊತ್ತಲ್ಲಿ ಈ ಚಿತ್ರದ ಮೊಟ್ಟ ಮೊದಲ ಕಲಾವಿದೆ ಈಗ ಸಿನಿಮಾ ರಿಲೀಸ್ ಆದಮೇಲೆ ಸಿಕ್ಕಿರುವಂಥದ್ದು. ಸೊ ನನ್ನ ಜೊತೆಗಿದ್ದಾರೆ ಸಂಧ್ಯಾ. ನಮಸ್ಕಾರ. ನಮಸ್ತೆ. ಈ ಸಂಭ್ರಮನ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಇದನ್ನು ನಿರೀಕ್ಷಿಸೋದಕ್ಕೂ ಸಾಧ್ಯ ಇಲ್ಲ. ಐ ಮೀನ್ ಆ ಥರದ್ದು ಒಂದು ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಹೇಗೆ ಅನಿಸ್ತದೆ ಈ ಮೂಮೆಂಟ್? ಖುಷಿ ಆಗ್ತಿದೆ. ಅದು ಯಾವಾಗಲೂ ಹಾಗೆ ಅಲ್ವಾ. ಅಂದರೆ ನಾವು ಮಾಡಿದ ಕೆಲಸಗಳು ಅಥವಾ ನೋಡಿದ ಕೆಲಸಗಳು ಹೆಚ್ಚು ಜನರಿಗೆ ರೀಚ್ ಆಗೋದೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಅದನ್ನು ಮತ್ತು ಎಲ್ಲರೂ ಅವ್ರದ್ದೇ ಸಿನಿಮಾ ಅನ್ನೋ ಥರ ಸಂಭ್ರಮಿಸ್ತಾ ಇದ್ದಾರಲ್ಲ, ಬಹುಶಃ ಥರ ಖುಷಿ. ಅಂದರೆ ಏನು ಬರೀ ಕರ್ನಾಟಕದಲ್ಲ, ಈಗ ಮಲಯಾಳಮಲ್ಲೂ ಅದೇ ಥರ ಕೊಂಡಾಡ್ತಿರೋ ಅಂಥದ್ದು. ಆ್ಯಂಡ್ ಹೊರದೇಶದಲ್ಲಿ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ನೆನ್ನೆ ಆಸ್ಟ್ರೇಲಿಯಾದಿಂದ. ಈಗ ತಾನೇ ಸಿನಿಮಾ ನೋಡಿದೆ, ಏನೋ ಪಿಕ್ಚರ್ ಇದು, ತುಂಬ ಚೆನ್ನಾಗಿದೆ ರೈಟಿಂಗ್ ಅನ್ನೋ ಕಾರಣಕ್ಕೆ. ಸೊ ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ತಿದ್ದಾರೆ. ನೀವು ಆ ಚಿತ್ರತಂಡದಲ್ಲಿ ಒಬ್ಬರಾಗಿ, ಕಲಾವಿದರಾಗಿ, ಭಾನು ಪಾತ್ರ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆದಮೇಲೆ ತುಂಬ ಜನ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿಂದನೇ. ಸೊ ಆ ಗಳಿಗೆ ನೋಡಿದ್ರ ನೀವು? ಖುಷಿ ಆಯ್ತು. ನಂಗೆ ಮೊದಲಿಗೆ ಭಯ ಇತ್ತು. ಅಂದರೆ ಒಂದು ಸಿನಿಮಾ ಫಸ್ಟ್ ಹಾಫ್ ಹಂಗೆ ಹೋಗ್ತಿರುತ್ತೆ, ಅದಾದಮೇಲೆ ಸೀರಿಯಸ್ ಆಗಿ ಬರೋ ಆ ಕಥೆನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ಒಂದು ಭಯ ಇತ್ತು. ಅದಕ್ಕಿಂತ ಮುಖ್ಯವಾಗಿ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಅಲ್ಲೇ ತೆರೆ ಮೇರೆಯಲ್ಲಿ ಹಿಂದೆ ಇದ್ದವಳು. ಸೊ ಈ ಥರ ದೊಡ್ಡ ಪಾತ್ರ ಅದು ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ ನಾನು. ಸೊ ಭಯ ಜಾಸ್ತಿ ಇತ್ತು ನನಗೆ. ಸೊ ರಾಜ್ ಸರ್ ಫಸ್ಟ್ ಡೇ ಹೇಳಿದ್ಮೇಲೆ ನನಗೆ ರಿಲೀಸ್ ದಿನ ಒಂದು ಸಮಾಧಾನ ಆಯಿತು. ಆದರೆ ಇನ್ನೊಂದು ದಿನ ಪ್ರೀಮಿಯರ್ ಶೋಲಿ ಎಲ್ಲರೂ ಬಂದು ಹೇಳ್ತಿದ್ರು, ಫೋಟೋ ತೆಗೆಸ್ಕೊಂತಿದ್ರು. ನಂಗೆ ಅಂದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಡೇ JP ಸರ್, ರಾಜ್ ಸರ್ ಎಲ್ಲ ತುಂಬ ಖುಷಿಯಿಂದ ಹೇಳಿದ್ಮೇಲೆ ಒಂದು ಸಮಾಧಾನ ಆಯ್ತು ಅಲ್ಲಿಗೆ. ಈ ಪಾತ್ರ ಅಥವಾ ಈ ಸಿನಿಮಾ ಬಂದಿದ್ದು ಯಾವಾಗ ನಿಮ್ಮ ಕತೆ ಹೇಳಿದರು, ಅಥವಾ ನಿಮ್ಗೆ ಆ ಮೂಮೆಂಟಲ್ಲಿ ಏನು ಅನಿಸಿತ್ತು ಈ ಕತೆ ಕೇಳಿದಾಗ, ಆ ಪಾತ್ರವನ್ನು ಕೇಳಿದಾಗ? ನನಗೆ ಜೂನು ರೂಪಾಂತರ ಸಿನಿಮಾ ರಿಲೀಸ್ಗೂ ಮುಂಚೆ ರಾಜ್ ಸರ್ ಒಂದು ಸಲ ಫೋನ್ ಮಾಡಿದರು. ಫಸ್ಟ್ ಟೈಮ್ ರಾಜ್ ಸರ್ ಕಾಲ್ ಬರುತ್ತೆ ಅನ್ನೋದೇ ನಮಗೊಂದು ದೊಡ್ಡ ವಿಷಯ. ಅದು ಕಾಲ್ ಮಾಡಿ ಹಿಂಗೆ ಸೆಪ್ಟೆಂಬರಲ್ಲಿ ನಮ್ಮ ಸಿನಿಮಾ ಶುರು ಆಗ್ತಿದೆ, ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಅಷ್ಟೇ ಹೇಳಿದ್ದು. ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ. ನಾನು ಸ್ವಾತಿನ್ ಮುತ್ತಿನ ಮಳೆ ಹನಿಯ ಸಿನಿಮಾಗೆ ಒಂದು ಪುಟ್ಟ ಪಾತ್ರಕ್ಕೆ ಆಡಿಷನಿಗೆ ಹೋದವಳು. ಅದಾದಮೇಲೆ ಟೋಬಿ ಸಿಕ್ಕಿತ್ತು. 2 ಸಿನಿಮಾದಲ್ಲಿ ಲೈಟರ್ ಬುದ್ಧ ಅಂತ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ರಾಜ್ ಸರ್ ಹತ್ರ ಕೆಲಸ ಮಾಡೋ ಅವಕಾಶ ಸಿಗೋದೇ ದೊಡ್ಡ ವಿಷಯ. 2 ಸಿನಿಮಾ ಸಿಕ್ಕಾಗಿದೆ. 3ನೇ ಸಿನಿಮಾ ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ನಾನು. ದುರಾಸೆ ಆಗ್ಬಿಡುತ್ತದು. ಬಟ್ ಕ್ಯೂರಿಯಾಸಿಟಿ ಇತ್ತು. ಅಂದರೆ ಈ ಸಿನಿಮಾದಲ್ಲಿ ಯಾರ್ಯಾರು ಪಾತ್ರ ಮಾಡ್ತಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಸರ್ ಹಂಗೆ ಹೇಳಿದ ತಕ್ಷಣ ಸರ್ ಮಾಡ್ತೀನಿ, ಫ್ರೀ ಇರ್ತೀನಿ ಗ್ಯಾರಂಟಿ ಅಂತ ಅಂದೆ. ಅದಾದಮೇಲೆ ಗ್ಯಾಪ್ ಆಯಿತು. ಆಮೇಲೆ ರೂಪಾಂತರ ಇವೆಂಟಿಗೆ ಹೋಗಿದ್ದೆ. ಅಲ್ಲೂ ರಾಜ್ ಸರ್ ಹೇಳಿದ್ರು, ನಾನು ಹೇಳ್ತೀನಿ ಸರ್ ಮುಂಚೆನೇ ಹೇಳಿ, ನನಗೆ ಡೈಲಾಗೆಲ್ಲ ನಂಗೆ ಅಲ್ಲಿ ಮಂಗಳೂರದ್ದು ಸ್ಲ್ಯಾಂಗ್ ಗೊತ್ತಾಗಲ್ವಲ್ಲ, ಸೊ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಅನ್ನೋದು. ಇಲ್ಲ ತಲೆ ಕೆಡ್ಸ್ಕೊಂಬಿಡಿ, ಆರಾಮಾಗಿ ಹೇಳ್ತೀವಿ ಅಂತ ಅಂದರು. ಅದಾದಮೇಲೆ ಸ್ವಲ್ಪ 1 ತಿಂಗಳು ಗ್ಯಾಪ್ ಆಯಿತು. ನನಗೊಂದು ಟೆನ್ಷನ್ ಆಯಿತು. ಬಹುಶಃ ಎಲ್ಲೋ ಬೇರೆಯವ್ರು ಯಾರೋ ಸೆಲೆಕ್ಟ್ ಆಗಿರಬೇಕು, ಪರವಾಗಿಲ್ಲ ಅಟ್ಲೀಸ್ಟ್ ನೆನೆಸ್ಕೊಂಡ್ರಲ್ಲ ಅನ್ನೋದು ಒಂದು ಹಿಂಗೆ ಅನ್ನಿಸ್ತಿತ್ತು. ಬಟ್ ಯಾಕೆ ಇಲ್ಲ ಅಂದ್ರೆ ಇನ್ಫಾರ್ಮ್ ಮಾಡ್ತಾರಲ್ಲ. ಯಾಕೆಂದರೆ ಲೈಟರ್ ಬುದ್ಧ ಪ್ರೊಡಕ್ಷನಲ್ಲಿ ಅವ್ರ ಕಮ್ಯುನಿಕೇಷನ್ ಎಷ್ಟು ಚಂದ ಅಂದರೆ ತುಂಬ ಪ್ರೊಫೆಷ್ನಲ್ ಆಗಿರ್ತಾರೆ, ಮತ್ತು ಅಷ್ಟೇ ಪ್ರೀತಿಯಿಂದ ಇರ್ತಾರೆ, ಅಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಎಲ್ಲನೂ. ಹಂಗೇನೋ ಆಗಲ್ವಲ್ಲ ಅಂತ ನನಗೆ ನಾನೇ ಸುಮ್ಮನೆ ಹಿಂಗೇನೋ ಒಂದು ತಿಂಗಳು ಹಿಂಗಾಗಿದ್ದಕ್ಕೂ. ಮತ್ತು ಫೋನ್ ಮಾಡಿದ್ರು, ಹಿಂಗೆ ಲುಕ್ ಟೆಸ್ಟಿಗೆ ಬರೋಕ್ಕಾಗತ್ತಾ ಅಂತ. ಆವಾಗ ನಾನು ಒಂಚೂರು ಬ್ಯುಸಿ ಇದ್ದೆ, ಪಿತೃಪಕ್ಷ ಇರೋದ್ರಿಂದ ಊರಲ್ಲಿ ನಂಗೆ ಚೂರು ಲೇಟಾಗಿ ಬರ್ತೀನಿ, ರೋಹಿತ್ ತೊಂದರೆ ಇಲ್ವಾ ಅಂತ ಅಂದೆ. ದಸರಾ ಟೈಮಲ್ಲಿ ನಾನು ಅಲ್ಲಿಗೆ ಹೋಗಿದ್ದು. ಅಲ್ಲಿವರೆಗೂ ನನಗೆ ಕತೆ, ಆ ಡೈರೆಕ್ಟ್ರ್ ಯಾರು ಏನೂ ಗೊತ್ತಿಲ್ಲ. ರಾಜ್ ಸರ್ ಹೇಳಿದ್ರೋದ್ರಿಂದ ನಾನು ರಾಜ್ ಸರೇ ಡೈರೆಕ್ಟ್ ಮಾಡ್ತಿರ್ಬೋದು ಅನ್ನೋದೇನೋ ಸುಮ್ಮನೆ ಹಿಂಗೆ ಅಂದಾಜಿತ್ತು ಅಷ್ಟೇ. ಲುಕ್ ಟೆಸ್ಟಿಗೆ ಹೋದಾಗಲೇ ನನಗೆ ಗೊತ್ತಾಗಿದ್ದು JP ಸರ್ ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಅಲ್ಲಿ ಅವ್ರನ್ನ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮತ್ತು
ಸಪ್ತಸಾಗರದ ಆಚೆ ನೋಡಿ ಎಂಥ ಆ್ಯಕ್ಟ್ರ್ ಇವರು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಯಾರು ಇವರು ನೋಡೇ ಇರಲಿಲ್ವಲ್ಲ ಅಂತಿದ್ದೆ. ಬಟ್ ಅಲ್ಲಿ ಇವ್ರ ಡೈರೆಕ್ಷನ್ ಅಂತ ಗೊತ್ತಾಗಿದ್ದು ಅಲ್ಲಿ ಅವ್ರನ್ನ ಭೇಟಿಯಾಗಿದ್ದು. ಆಮೇಲೆ ಲುಕ್ ಟೆಸ್ಟ್ ಎಲ್ಲ ಆಯಿತು. ಸಂಜೆ ಒಂದು ರೂಮಲ್ಲಿ ಕುತ್ಕೊಂಡು ಕತೆ ಹೇಳ್ತಾ ಇದ್ರು. ಕತೆ ಹೇಳ್ತಾ 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 ಅಲ್ಲ ಗಂಟ್ಲೆಲ್ಲ ನನಗೆ ಒಂಥರ ಹಿಂಗಾಗ್ಬಿಟ್ಟಿತ್ತು ನನಗೆ. ಬಹುಶಃ ನನ್ನ ಪ್ಲೇಸಲ್ಲಿ ಯಾವುದೋ ಗಂಡು ಮಗ ಕೂತಿದ್ರು ಅವನಿಗೆ ಹಂಗೆ ಆಗ್ತಿತ್ತು. ಯಾಕೆಂದರೆ ಆ ಕತೆ ಕೇಳಬೇಕಿದ್ರೆ ಎಂಥವ್ರಿಗೂ ಹಂಗಾಗುತ್ತೆ. ಮತ್ತು ನನಗೆ ಜೆ ಪಿ ಸರ್ ಹೇಳ್ತಿರ್ಬೇಕಾದ್ರೆ ಜೆ ಪಿ ಸರೇ ಬಾನು ಅನ್ನೋ ಥರ ಫೀಲ್ ಆಗ್ತಿತ್ತು. ಯಾಕೆಂದರೆ ಅವ್ರು ಅಷ್ಟು ಇಂಟೆನ್ಸಾಗಿ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಅವರು ಸ್ಟೋರಿನ. ನನಗೆ ಹಾಗೆ ಫೀಲ್ ಆಗ್ತಿತ್ತು. ಸೊ ಅದು ನನಗೆ ಲಾಸ್ಟಿಗೆ ಅದು ನನಗೆ ಗಂಟ್ಲಲ್ಲಿ ಹಿಂಗೆ ನನಗೆ ನಡುಗ್ತಿತ್ತು ನನಗೆ. ಆಮೇಲೆ ಸರ್ ನನಗೆ ಏನೇ ಇನ್ಪುಟ್ಸ್ ಇದ್ದರೂ ನೀವು ಕೊಡಿ, ನಾನು ಖಂಡಿತ ಟ್ರೈ ಮಾಡ್ತೀನಿ ನಾನು ಅಂತ ಹೇಳಿ ನಾನು ಸುಮ್ಮನೆ ಅದೇ. ಆಮೇಲೆ ಜೆ ಪಿ ಸರ್ ಹೋದರು. ನಂಗೆ ಗೊತ್ತಿಲ್ಲ, ನಾನು ಇವತ್ತು ಆ ನೋಟ್ಬುಕ್ ನನ್ನ ಕೈಲಿತ್ತು. ಅವ್ರು ಏನಾದರೂ ಹೇಳಿದ್ರೆ ಬರ್ಕೊಳ್ಳೋಕ್ಕೆ ಅಂತ ಒಂದು ಪೆನ್ನು ಒಂದು ಪುಸ್ತಕ ನಾನು ಇಟ್ಕೊಂಡೇ ಇದ್ದೆ. ನಂಗೆ ಗೊತ್ತಿಲ್ಲ, ಈಗ ಸುಮ್ಮನೆ ಅಳ್ತಾ ಇದ್ದೀನಿ ನಾನು, ನಂಗೆ ತಡೆಯೋಕ್ಕೆ ಆಗ್ತಿಲ್ಲ. ನಾನು ಕ್ವಶನ್ ಮಾರ್ಕ್ ಹಾಕೊಂಡಿದ್ದೀನಿ ಯಾಕೆ ಅತ್ತೆ ನಾನು ಅವತ್ತು ಅಂತ. ಅದು ಗೊತ್ತಿಲ್ಲ ನನಗೂ. ಸಿಕ್ಕಾಬಟ್ಟೆ ಅದು ಒಂಥರ ಕಷ್ಟ ಆಯಿತು ನಂಗೆ ಆ ಸ್ಟೋರಿ ಅದು ಎಲ್ಲ ಅಂತ. ಅಂದರೆ ಭಾನು ಪಾತ್ರನೇ ಒಂದು ಅಸಹಾಯಕತೆ, ಒಂದು ರವೀಣ ಒಂದು ಕಂಡ ಮೇಲೆ ಬರುವಂಥ ಆಶಾಭಾವನೆ. ಆದರೂ ಅಂದರೆ ನೋಡುಗರಿಗೆ ಒಂದು ಆ್ಯಂಗಲಲ್ಲಿ ಇದಾಗ್ತಿದ್ರೆ ಅಲ್ಲಿ ಪಾತ್ರಧಾರಿಗೆ ಆಗಿ ನೀವು ಅಭಿನಯಿಸ್ಬೇಕಾರೆ ಅಂದರೆ ಆ ಥರದ್ದು ತುಂಬ ಸೆನ್ಸಿಬಲ್ ಆಗಿರುವಂಥ ವಿಷಯ ಅಲ್ವಾ. ಸೊ ಅಂದರೆ ಹೇಳೋಕ್ಕಾಗಲ್ಲ ಇದನ್ನು ಅಂತ ಸಿನಿಮಾ ನೋಡೋರು ಗೊತ್ತಾಗುತ್ತೆ. ಸೊ ಆ ಥರದ್ದು ಮೂಮೆಂಟ್ಸ್ ಅಂದರೆ ಆ ಭಾವನೆಗಳು ತುಂಬ ವೇರಿಯೇಷನ್ ಆಗುತ್ತೆ. ಒಂದು ಕಡೆ ಅದೇ ನಾನು ಹೇಳ್ದಂಗೆ ಒಂದು ಅಸಹಾಯಕತೆ, ಇನ್ನೊಂದು ಆಶಾಭಾವನೆ, ಆ ಎರಡು ಒಟ್ಟುಗೂಡಿದಾಗ ಅದನ್ನು ನಿಭಾಯಿಸೋವಂಥದ್ದು. ಸೊ ಇವತ್ತು ಅದನ್ನೇ ರಿಫ್ಲೆಕ್ಟ್ ಆಗ್ತಿರೋದು ಜನಕ್ಕೆ. ಅಂದರೆ ಎಷ್ಟು ನಕ್ಕೊಂಡು ಬರ್ತಾರೋ ಎಂಡಿಗೆ ಅಷ್ಟು ಭಾವುಕರಾಗ್ಬಿಡ್ತಾರೆ ಆ ಒಂದು ವಿಷಯಕ್ಕೆ. ಅದು ನಿಮ್ಮಿಂದ ಆಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಅದು ಏನೇ ಕ್ರೆಡಿಟ್ ಇದ್ದರೂ ಆ ಸ್ಕ್ರಿಪ್ಟಿಗೆ ಸಲ್ಲಬೇಕು. ಅದು ಬ್ಯೂಟಿಫುಲ್ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಈಗ ಅಂದರೆ ನಿಮಗೆ ಒಂದು ವಿಷಯನ ಹೇಳೋ ರೀತಿ ಬೇರೆ 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 ರೀತಿ ಇರುತ್ತೆ. ತುಂಬ ಸೀರಿಯಸ್ ಆಗಿ ಹೇಳ್ಬೋದಾಗಿತ್ತೇನೋ. ಇವತ್ತಿಗೆ ಎಷ್ಟೋ ವಿಷಯಗಳನ್ನು ಎಷ್ಟೋ ಸಿನಿಮಾದಲ್ಲಿ ತುಂಬ ಸೀರಿಯಸ್ ಆಗಿ ಹೇಳ್ತಿದ್ದಾರೆ, ಎಷ್ಟು ಜನ ರಿಸೀವ್ ಮಾಡ್ತಿದ್ದಾರೆ. ಸೊ ಇವ್ರು ಆಯ್ಕೆ ಮಾಡ್ಕೊಂಡಿದ್ದ ರೀತಿ ಇದೆಯಲ್ಲ, ಬಹುಶಃ ಇಲ್ಲಾಂದರೆ ಕಾಮಿಡಿ ಮಧ್ಯದಲ್ಲಿ ಇನ್ನೊಂದು ಚಂದ ಕಾಮಿಡಿ ಮಾಡಿ ಮುಗಿಸ್ಬಿಡ್ಬೋದಾಗಿತ್ತೇನೋ ಸಿನಿಮಾ. ಆದರೆ ಅವ್ರಿಗೇನೋ ಹೇಳಬೇಕು ಅಂತಿತ್ತಲ್ಲ, ಮತ್ತು ತಾವು ಕಂಡಿದ್ದು ನೋಡಿದ್ದು ಕೇಳಿದ್ದನ್ನ ಏನೋ ಹೇಳಬೇಕು ಅಂತಿತ್ತಲ್ಲ ಇಡೀ. ಅಂದರೆ ಫಸ್ಟ್ ಆಫ್ ನಿಮಗೆ ಅದು ಕಾಮಿಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬದುಕು, ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ನಾನು ಇಲ್ಲಿ ಈ ಭಾಗದವಳಾದರೂ ನನಗೆ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ನಮ್ಮೂರಲ್ಲೂ ತಿಥಿ ಮದುವೆ ಅಥವಾ ಮುಯ್ ಕೊಡಬೇಕಿದ್ರೆ ಏನೋ ಫೋಟೋಗೆ ನಿಂತ್ಕೋಬೇಕಾದ್ರೆ ಆ ಥರದ್ದು ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಇನ್ನೆಲ್ಲೋ ಒಂದು ಎಣ್ಣೆ ಪಾರ್ಟಿಗಳೆಲ್ಲೋ ಒಂದು ಇರುತ್ತೆ, ಆ ಥರದ್ದು ಒಂದು ಕಲ್ಚರ್ ಇರುತ್ತೆ. ಮತ್ತು ಒಂದು ಬೀದಿ ಒಂದು ಊರು ಅಂದಾಗ ಆ ಥರದ ಅನ್ಯೋನ್ಯತೆ ಇರುತ್ತೆ. ಒಂದು ಸಾವು ಅಂದಿದ ತಕ್ಷಣ ಎಲ್ಲರೂ ಅಲ್ಲಿ ಮುಂದೆ ಬರ್ತಾರೆ. ಸೊ ಆ ಲೈಫ್ ಅನ್ನೋದು ಇದೆಯಲ್ಲ, ಬಹುಶಃ ಇವತ್ತು ಯಾಕೆ ಎಲ್ಲರೂ ಇಷ್ಟೊಂದು ಬಿದ್ದು ನೋಡ್ತಿದ್ದಾರೆ ಅಂದರೆ ಬಹುಶಃ ಆ ಲೈಫನ್ನೆಲ್ಲ ಮಿಸ್ ಮಾಡ್ಕೋತಿದ್ದೀವಿ ನಮಗೆ ಗೊತ್ತಿಲ್ಲದಂಗೆ. ಹಾಗಾಗಿ ಇವತ್ತು ಎಲ್ಲರೂ ಕನೆಕ್ಟ್ ಆಗಿದ್ದಾರೆ. ಆ ಬ್ಯೂಟಿಫುಲ್ ಸ್ಟೋರಿ ಜೊತೆಗೆ ನೀವು ಅಂಥ ಸೀರಿಯಸ್ ವಿಷಯನ ನೀವೆಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿಬಿಟ್ರಿ. ಅದೊಂಥರ ಏನಂಗಿರುತ್ತೆ ಅಂದರೆ ಬಟ್ಟೆಲಿ ಸುತ್ಕೊಂಡು ಚಪ್ಪಲಿ ಹೊಡೆದಂಗೆ. ಅದು ಈಗ ಡೈರೆಕ್ಟಾಗಿ ಹೊಡೆದ್ರೆ ಜಗಳಕ್ಕೆ ಬೀಳ್ತಾರೇನೋ, ಇಲ್ಲ ನಾವು ಹಿಂಗೆ ಹೊಡಿತೀವಿ. ಬಹುಶಃ ನಿಮಗೆ ಲೇಟ್ ಆಗ್ತಾ ಅಟ್ಲೀಸ್ಟ್ ಅರ್ಥ ಆಗ್ಬೋದು. ಅಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಬಹುಶಃ ಜೆ ಪಿ ಸರ್ ಅದನ್ನು 6 ವರ್ಷದಿಂದ 7 ವರ್ಷದಿಂದ ಅದನ್ನು ಬರಿತಾ ಇದ್ರು. ಅವರಿಗೆ ಆ ಕಥೆನ ಆಯ್ಕೆ ಮಾಡ್ಕೊಂಡ್ರಲ್ಲ, ಆಮೇಲೆ ಆ ಕಥೆನ ಅದಕ್ಕೆ ಸೇರಿಸ್ಬೇಕು ಅಂತ ಅನ್ನಿಸ್ತಲ್ಲ. ಸೊ ಅವರಿಗೆ ನಾನು ಯಾವತ್ತೂ ಕೃತಜ್ಞಳಾಗಿರ್ತೀನಿ ಬ್ಯೂಟಿಫುಲ್ ಕತೆ ಕೊಟ್ಟಿದ್ದಕ್ಕೆ.